ನಿಮ್ಮ ಹೆಸರು? ಸರ್ 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 ಮೋಹನ್ ಸರ್ ಸರ್ ನೋಡಿ ಸರ್ ಸರ್ ಒಂದು ಚೂರು ಈಚೆ ಬಂದ್ಬಿಡಿ ಸರ್, ಚೂರು ಈಚೆ ಬಂದ್ಬಿಡಿ, ಚೂರು ಚೂರು ಸರ್ 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 ಹಾಕ್ತೀನಿ ಅಂತ ಹೇಳಿದೆ. ಕುಡಿಯೋ ಸ್ಥಾನ ಪಡೆದಂತಹ ಪ್ರಥಮ್ ಇವರೀಗ ನಮ್ಮ ಅನ್ನ ಸಂತರ್ಪಣೆಯ ಸೇವೆಯಲ್ಲಿ ನೀರಿನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀರಿನ ಸೇವೆ, ನೀರು ಕೊಡುವುದು ಅಂತ ಹೇಳಿದ್ರೆ ಬಹಳ ಪುಣ್ಯದ ಕೆಲಸ ಅಂತ ಅವ್ರಿಗೆ ಗೊತ್ತಿರಬೇಕು. ಹೀಗಾಗಿ ನೀರನ್ನೇ ತಗೊಂಡಿದ್ದಾರೆ. ಭಾಗವಹಿಸುವಂತೆ ಶ್ರೀ ನಂದಿಕೇಶ್ವರ ಹಾಗೂ ಪಂಜರ್ಲಿ ಅವರಿಗೆ ಅನುಗ್ರಹಿಸಲಿ ಅಂತ ವಿ ಕೆ ಮೋಹನ್ ಉದ್ಯಮಿಗಳು ಬೆಂಗಳೂರು ಇವರ ನೇತೃತ್ವ. ನಾನು ನಿಮ್ಮ ಬಿಗ್ ಬಾಸ್ ವಿಜೇತ ಅಲ್ಲ, ನೀವು ಗೆಲ್ಸಿರೋ ಹುಡುಗ ಪ್ರಥಮ್. ಸೊ ಇವತ್ತು ನಂದಿಕೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಏನಿದೆ, ವಿಷಯ ಗೊತ್ತಾದ ತಕ್ಷಣ 2-3 ಕೆಲಸಗಳಿತ್ತು. ಯಾಕೆಂದ್ರೆ ಅಲ್ಲಿ 114 ದಿನ ನೋಡಿದ ಮುಖಗಳೇ ನೋಡಿ 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 ಸಾಕಾಯಿತು. ಭಗವಂತನ ಮುಖ ನೋಡೋಣ ಅಂತ ಬಂದೆ, ಜೊತೆಗೆ ಓಟಾಗಿ ಗೆಲ್ಸಿರೋ ನಿಮ್ಮ ಮುಖ ನೋಡೋಣ ಅನ್ನೋ ಒಂದು ಕಾರಣಕ್ಕೆ ಬಂದ್ವಿ. ಮೋಹನ್ ಸರ್ ಕರೆದ ತಕ್ಷಣ ನೋ ಸೆಕೆಂಡ್ ಥಾಟ್, ಎರಡನೇ ಥಾಟ್ ಅನ್ನೋದು ತಲೆಗೆ ಬರಲಿಲ್ಲ. ಸೊ ಇಮಿಡಿಯೇಟ್ ಬರಬೇಕು ಅಂತ ಅನಿಸ್ತು. ಬಂದಿದ್ದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಕಾರ್ಯಕ್ರಮ ಕರ್ಸೋರು ಅದಕ್ಕಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ. ಅದು ನಾವು ಹೊರಗಡೆ ಜನಾದೇಶ ಏನು ಪಡ್ಕೊಂಡಿರ್ತೀವಿ, ಗೆದ್ದಿದ್ದೀವಿ ಅಂತ ಅದು ಇಲ್ಲಿ ಬಂದ ಮೇಲೆ ಕಣ್ಣಾರೆ ತೋರಿಸ್ಕೊಟ್ರು. ಬಹಳ ಹೆಮ್ಮೆ ಅನಿಸುತ್ತೆ. ನನ್ನ ಕೈಲಾಗೋಷ್ಟು ಸೇವೆ ಇವನ್ನ ಯಾವುದೇ ದೈವ ಕಾರ್ಯಗಳಿರ್ಬೋದು ಅಥವಾ ಮಕ್ಕಳ ಕಾರ್ಯ ಏನೇ ಇರ್ಬೋದು, ಯಾವುದೇ ನೋ ಸೆಕೆಂಡ್ ಥಾಟ್ ಖಂಡಿತ ಬರ್ತೀನಿ. ಇನ್ನು ನನ್ನ ಸಿನಿಮಾ ಶೂಟ್ ಕೂಡ ಇಲ್ಲೇ ಮಾಡೋ ಒಂದು ಉದ್ದೇಶ ಇದೆ. ನಿಮ್ಮಲ್ಲಿ ಒಬ್ಬನಾಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ, ಸಹಕರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ರಿಷಿ ಗುಡ್ ಫ್ರೆಂಡ್. ಸೊ ಆಕೆ ನನ್ನ ಜೊತೆ ನನ್ನ ಹತ್ರ ಯಾರು ಚಾಲೆಂಜ್ ಕಟ್ಬಾರ್ದು. ನಾನು ಚಾಲೆಂಜ್ ಕಟ್ಟಿದ್ರು ಇಂಥ ಸಿನಿಮಾ ಇಂಥದ್ದೇನು ರಿಲೀಸ್ ಆಗಿತ್ತು ಅಂದೆ, ಇಲ್ಲ ಪ್ರಥಮ ಅಂದರು. ಸುಳ್ಳು ಹೇಳಿದ್ರೆ ನಂಗೆ ಆಗಲ್ಲ. ಸೊ ನಾನು ಕರೆಕ್ಟಾಗಿ ಹೇಳಿದೆ, ಸುದೀಪ್ ಸರ್ ಪ್ರಥಮ್ ನೀವು ಗೆದ್ದಿದ್ರಿ ಅಂದರು. ಸರಿ ಏನು ಬೇಕು ಅಂದಾಗ ನಾನು ಸಸ್ಯಾಹಾರ, ನನ್ನ ಸಂಪೂರ್ಣ ಸಸ್ಯಾಹಾರ, ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ. ಸೊ ನಾನು ಆಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವಿ, ಪೂಜೆ ಮಾಡಿಸ್ವಿ, ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಸಿನಿಮಾ ರಿಲೇಟೆಡ್ ಏನು ಮಾಡೋಣ ಒಂದಿಷ್ಟು ವಿಚಾರ ವಿನಿಮಯಗಳಾಯಿತು. ಅವರ ತಂದೆ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರೋ ಸಾಧನೆ, ಅವ್ರ ಫ್ಯಾಮಿಲಿ ಕೊಟ್ಟಿರೋದೆಲ್ಲ ಬಹಳ ಖುಷಿ ಆಗುತ್ತೆ. ಒಳ್ಳೆ ಆತ್ಮೀಯ ಸ್ನೇಹ ನಮ್ಮಲ್ಲಿದೆ. ಈಗಲೂ ಕೂಡ ಇಲ್ಲಿಂದ ಹೊರಟ ಮೇಲೆ ನಾನು ಹೋಗ್ಬೇಕಾದ್ರೆ ಅವ್ರ ಜೊತೆ ಒಂದು ಸಿನಿಮಾ ರಿಲೇಟೆಡ್ ಮಾತಾಡೋದು. ಸೊ ಹೀಗಿದೆ ನಮ್ಮ ಸ್ನೇಹ. ಬಹಳ 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 ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಕರೆಸಿರೋರಿಗೆ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಸೇರಿರೋ ನಿಮ್ಮೆಲ್ಲರ ಬಗ್ಗೆ ಬಹಳ ಬಹಳ ನನಗೆ ತೃಪ್ತಿ ಇದೆ, ಹೆಮ್ಮೆ ಇದೆ. ನಿಮ್ಮೆಲ್ಲರ ಬಗ್ಗೆ ಬಹಳ ಖುಷಿ ಇದೆ.